ಜೀಪ್ ಸಫಾರಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೇ ಇರುತ್ತೆ, ಏನೂ ಕಾಣಿಸಲ್ಲ, ತುಂಬಾ ಸ್ಕೇರಿ ಆಗಿತ್ತು. ಆಗ ನೋಡ್ಬೋದು ಸೂರ್ಯ ಸ್ವಲ್ಪ ಕಾಣಕ್ ಸ್ಟಾರ್ಟ್ ಆಗ್ತಾ ಇದೆ. ಹೋಗ್ತೀವಿ ಮನೆಗೆ. ನೋಡಿ ಫ್ರೆಂಡ್ಸ್, ಕೇರಳಾಸ್ ಲಾರ್ಜೆಸ್ಟ್ ಜಿಪ್ ಲೈನ್ ಇದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 1 ಲಾಸ್ಟ್ ವ್ಲಾಗಲ್ಲಿ ನೋಡಿದ್ದೀರಾ. ಇವತ್ತು ಡೇ 2 ಮುನ್ನಾರ್ ರೀಚ್ ಆಗಿದ್ದೀವಿ. ಇವಾಗ ಟೈಮ್ ಬೆಳಗಿನ ಜಾವ 3 ಗಂಟೆ ಆಗಿದೆ. ನಾವು ಇವಾಗ ಹೋಗ್ತಿರೋ ಪ್ಲೇಸ್ ಮುನ್ನಾರಲ್ಲಿ ಫೇಮಸ್ ಆಗಿರೋ ಕೊಲ್ಕುಮಲೈ ಸನ್ರೈಸ್ ವ್ಯೂ ಪಾಯಿಂಟ್ಗೆ ಹೋಗ್ತಿದ್ದೀವಿ. ಸೂರ್ಯನಹಳ್ಳಿ ಅಂತ ಒಂದು ಊರಿದೆ, ಅಲ್ಲಿಗೆ ಪ್ರೈವೇಟ್ ವೆಹಿಕಲ್ ಎಂಡ್ ಆಗುತ್ತೆ. ಸೊ ಅಲ್ಲಿಂದ ಜೀಪ್ ಸಫಾರಿ ಸ್ಟಾರ್ಟ್ ಆಗುತ್ತೆ. ನಾವು ಸೂರ್ಯನಹಳ್ಳಿಗೆ ಹೋಗ್ತಾ ಇದ್ದೀವಿ, ಅಲ್ಲಿಗೆ ಹೋಗಿ ಸಿಗ್ತೀವಿ. ಇವಾಗ ಸೂರ್ಯನಹಳ್ಳಿ ರೀಚ್ ಆದ್ವಿ. ಪರ್ಸ್ನಲ್ ವೆಹಿಕಲ್ ಎಲ್ಲ ಇಲ್ಲೇ ಪಾರ್ಕ್ ಮಾಡಬೇಕು, ಮುಂದೆ ಹೋಗೋಕೆ ಅಲೋ ಇರಲ್ಲ. ಸೊ ಇಲ್ಲಿ 80 ರೂಪೀಸ್ ಚಾರ್ಜ್ ಮಾಡ್ತಾರೆ ಪಾರ್ಕಿಂಗ್ಗೆ ಅಂತ. 4 ಗಂಟೆಗೆ ಇಲ್ಲಿ ಬಂದು ವೆಯ್ಟ್ ಮಾಡಬೇಕು. ನಾವು ಜೀಪ್ನ ಮುಂಚೆನೇ ಬುಕ್ ಮಾಡಿದ್ವಿ. ಒಂದು ಜೀಪ್ಗೆ 3000 ಚಾರ್ಜ್ ಮಾಡ್ತಾರೆ. ಸೊ ಒಂದು ಜೀಪಲ್ಲಿ 6 ಮೆಂಬರ್ಸ್ಗೆ ಹೋಗ್ಬೋದು. ಆಮೇಲೆ 3000 ಅಲ್ಲಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಮ್ ಅಮೌಂಟ್ ಪೇ ಮಾಡ್ತಾರೆ. ಮತ್ತು ಹೋಗ್ತಿರೋ ಜಾಗ ಪ್ರೈವೇಟ್, ಸೊ ಅವ್ರಿಗೆ ಅದರಲ್ಲೇ ಪೇ ಮಾಡಬೇಕು. ಜೀಪ್ ಸಫಾರಿ ಸ್ಟಾರ್ಟ್ ಮಾಡಿದ್ವಿ. ಸೊ ಟೋಟಲ್ ಸೂರ್ಯನಹಳ್ಳಿಯಿಂದ ವ್ಯೂ ಪಾಯಿಂಟ್ಗೆ 6 ಕಿಲೋಮೀಟರ್ ಆಗುತ್ತೆ. ಇದು ಫುಲ್ ಆಫ್ ರೋಡಿಂಗ್ ಇರುತ್ತೆ, ಅದಕ್ಕೆ ಪ್ರೈವೇಟ್ ವೆಹಿಕಲ್ಸ್ ಅಲೋ ಮಾಡಲ್ಲ. ಮುಂದೆ ರೋಡ್ ಇಲ್ಲ, ಸೊ ಜೀಪ್ ಇಲ್ಲಿಗೆ ಲಾಸ್ಟ್ ಆಗುತ್ತೆ. ಇವಾಗ 300 ಮೀಟರ್ಸ್ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಹಾಯ್, ಉಲ್ಟಾ ಹಿಡ್ಕೊ, ನಿಮ್ಮ ಮಗನ ತೋರಿಸ್ಕೊ. ಯೂಟ್ಯೂಬರ್, ನಮ್ಮ ಯೂಟ್ಯೂಬ್ ಚಾನಲ್ ಯೂಟ್ಯೂಬರ್ ಅಡ್ಮಿನ್ ಸಂಜಯ್ ಅವ್ರ ಜೊತೆ ಕ್ಯಾಮ್ರಾಮನ್ ಅಕ್ಷಯ್ ಅವರು ಇದೀವಿ. ಲೈಟ್ ಮ್ಯಾನ್ ಅಕ್ಷಯ್ ಅವರು ಇದೀವಿ. ಕ್ಯಾಮ್ರಾಮನ್ ಜಗ ಅವ್ರ ಜೊತೆ ಈಗ ಕೊಲ್ಕುಮಲೈ ಹತ್ತುತ್ತಾ ಇದೀವಿ. ಮುಂದೆ ತೋರಿಸ್ತೀವಿ ಎಲ್ಲಾನು. ಈ ತರ ಫುಲ್ ಕತ್ಲೆ ಇರುತ್ತೆ, ಏನೂ ಕಾಣಿಸಲ್ಲ, ತುಂಬಾ ಸ್ಕೇರಿ ಆಗಿತ್ತು ಹತ್ತುವಾಗ. ಫೈನಲಿ ಮೇಲ್ ಬಂದ್ವಿ. ಟೈಮ್ ಇವಾಗ 5:30 ಆಗಿದೆ. ನಾವು 4:30ಗೆ ಹೊರಟಿದ್ದು. ಸೊ 1 ಅವರ್ ಜರ್ನಿ ಆಗಿದೆ. ನಾವು ಜಾಸ್ತಿ ಜನ ಇರಲ್ಲ ಅಂತ ಅನ್ಕೊಂಡು ಬಂದಿದ್ವಿ, ಬಟ್ ಎಲ್ಲರೂ ಬೇಗ ಬಂದಿದ್ರು, ತುಂಬ ಕ್ರೌಡ್ ಇತ್ತು. ನೀವೇ ನೋಡ್ಬೋದು ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ವ್ಯೂ ನೋಡಕ್ಕೆ ಅಂತ. ಹೋಗಿದ ತಕ್ಷಣ ವ್ಯೂ ಈ ತರ ಇತ್ತು. ನಾವಂತೂ ಯಾವಾಗ ಸನ್ರೈಸ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ವಿ. ಇವಾಗ ನೋಡ್ಬೋದು ನೀವು, ಸ್ಲೋ ಆಗಿ ಬೆಳಕಾಗ್ತಾ ಇದೆ. ಇವಾಗ ನೋಡಿ ಸ್ಲೋ ಆಗಿ ಫಾಗ್ ಬರಕ್ ಸ್ಟಾರ್ಟ್ ಆಗ್ತಾ ಇದೆ. ನಾವಂತೂ ಫಾಗ್ ಬರುತ್ತೋ ಇಲ್ವೋ ಅಂತ ಮಾತಾಡ್ಕೊಳ್ತಿದ್ವಿ. ಫೈನಲಿ ಫಾಗ್ ಕಾಣಕ್ ಸ್ಟಾರ್ಟ್ ಆಯ್ತು, ತುಂಬಾ ಖುಷಿ ಆಯ್ತು. ಇವಾಗ ನೋಡ್ಬೋದು ಸೂರ್ಯ ಸ್ವಲ್ಪ ಕಾಣಕ್ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಟೈಮ್ ಸನ್ರೈಸ್ ನೋಡ್ತಾ ಇದೀವಿ. ಸೊ ಫಸ್ಟ್ ಇಸ್ ಬೆಸ್ಟ್ ಅನ್ನೋ ತರನೇ ಫೀಲ್ ಆಯ್ತು. ಫೈನಲ್ ಆಗಿ ಫೋಟೋಸ್ ವಿಡಿಯೋಸ್ ಎಲ್ಲ ತೆಕ್ಕೊಂಡ್ವಿ. ಟೈಮ್ 7:30 ಆಗಿತ್ತು. ಡ್ರೈವರ್ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ರು. ಅವರು 7ಗೆ ಬನ್ನಿ ಅಂತ ಹೇಳಿದ್ರು, ಬಟ್ ನಮಗೆ ಹೋಗೋಕ್ಕೆ ಮನಸ್ಸು ಆಗ್ತಿರ್ಲಿಲ್ಲ. ಇನ್ನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸ್ತಾ ಇತ್ತು. 7:30ಗೆ ನೋಡಿ ಯಾವ ರೇಂಜ್ಗೆ ಬಿಸಿಲಿದೆ. ಆ ಪಿಟ್ಟಲ್ಲೂ ಸ್ವಲ್ಪ ಜನ ಕಾಣ್ತಿದ್ರು. ನಮ್ಮ ಡ್ರೈವರ್ನ ಕೇಳಿದ್ಕೆ ಅಲ್ಲೂ ಒಂದು ವ್ಯೂ ಪಾಯಿಂಟ್ ಇದೆ ಅಂದರು, ಬಟ್ ಅಲ್ಲಿಗೆ 1 ಅವರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಂತೆ. ಸೊ ನೆಕ್ಸ್ಟ್ ಸಲ ಮುನ್ನಾರ್ಗೆ ಬಂದರೆ ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೋಡಿ ಆಫ್ ರೋಡಿಂಗ್ ಈ ಥರ ಇದೆ. ಅರ್ಲಿ ಮಾರ್ನಿಂಗ್ ಕತ್ಲೆ ಇದ್ದಿದ್ರಿಂದ ರೋಡ್ ಯಾವ ಥರ ಇದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ.
ಹತ್ತುವಾಗ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬಾಡಿ ಫುಲ್ ಶೇಕ್ ಆಗ್ತಿತ್ತು, ಕೂರಕ್ಕೆ ಆಗ್ತಿರ್ಲಿಲ್ಲ, ಮೇಲೆ ಕೆಳಗೆ ಎತ್ತಾಗ್ತಿತ್ತು. ಲೈಫಲ್ಲಿ ಇದೊಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು. ಬಟ್ ಇಳಿಬೇಕಾದ್ರೆ ಅಷ್ಟು ಫೀಲ್ ಆಗ್ತಿರ್ಲಿಲ್ಲ. ಫುಲ್ ಡೌನ್ ಇದ್ರಿಂದ ಡ್ರೈವರ್ ಫುಲ್ ಸ್ಲೋ ಹೋಗ್ತಾಯಿದ್ರು, ತುಂಬ ಡೇಂಜರಸ್ ಆಗಿತ್ತು. ಡ್ರೈವರ್ ಹೇಳಿದ್ರು ಮಳೆಗಾಲದಲ್ಲಿ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಇನ್ನೂ ಚೆನ್ನಾಗಿರುತ್ತೆ ಅಂತ. ರೋಡಲ್ಲೆಲ್ಲ ನೀರು ಹರಿತಿರುತ್ತಂತೆ. ಬಟ್ ಆ ಟೈಮಲ್ಲಿ ಸನ್ರೈಸ್ ಎಕ್ಸ್ಪೀರಿಯನ್ಸ್ ಸಿಗೋದು ಡೌಟ್ ಅನಿಸುತ್ತೆ. ನೀವೇ ನೋಡ್ಬೋದು ರೋಡ್ ಯಾವ ಥರ ಇದೆ ಅಂತ. ರೋಡ್ ತುಂಬ ಬರೀ ಬಂಡೆಕಲ್ಲುಗಳೇ ಜಾಸ್ತಿ ಇದೆ. ಸೊ ಇದಕ್ಕೇನೆ ಓನ್ ವೆಹಿಕಲ್ ಬಿಡಲ್ಲ. 4x4 ಜೀಪಲ್ಲೇ ಹೋಗಬೇಕು. ಇದಕ್ಕೆ ಏನಾಗ್ತೀನಿ ಹೇಳು, ಇಲ್ಲಿ ಮನುಷ್ಯ ಎಳೆಯೋದೇ ಕಷ್ಟ, ಅಂಥದ್ರಲ್ಲಿ ನಮ್ಮ ಡ್ರೈವರ್ಗಳು ಎಷ್ಟು ಕಷ್ಟಪಟ್ಟು ಜೀಪ್ ಇಳಿಸ್ತೀರ ನೋಡಿ. ಇಲ್ಲಿ ಎಕ್ಸ್ಪರ್ಟ್ಗಳು ಡ್ರೈವರ್ ಆಗಬೇಕು, ನಮ್ಮಂಥ ಎಲ್ಬೋರ್ಡ್ಗಳು ಡ್ರೈವರ್ ಆಗ್ಬಿಟ್ರಂತೂ ಮುಗೀತು ಕತೆ. ನೋಡಿ ಹೆಂಗೆ ಇಳಿಸ್ತಿದ್ದಾರೆ. ನಾವು ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕು. ನೋಡಿ ಅಲ್ಲೆಲ್ಲ ಇಳಿಸ್ತಿದ್ದಾರೆ ಗಾಡಿ ಆಲ್ರೆಡಿ. ನಾವು ಈಗ ಲಾಸೆನೆ ಹಿಂಗಾಸಿ ಹೋಗ್ತೀವಿ ಮನೆಗೆ. ನಮಗೆ ಮಧ್ಯದಲ್ಲಿ ಫೋಟೋ ಪಾಯಿಂಟ್ ಅಂತ ಒಂದು ಸ್ಟಾಪ್ ಕೊಟ್ಟರು. ಫೋಟೋಸ್ಗೆಲ್ಲ ತೆಕ್ಕೊಂಡ್ವಿ. ವ್ಯೂ ತುಂಬ ಚೆನ್ನಾಗಿತ್ತು. ಫುಲ್ ಟೀ ಎಸ್ಟೇಟ್ ಮಧ್ಯೆ ಜೀಪ್ ಸಫಾರಿ ಇತ್ತು. ಯಾವ ಕಡೆ ನೋಡಿದ್ರು ಫುಲ್ ಗ್ರೀನರಿನೇ ಕಾಣ್ತಿತ್ತು. ಒಂಥರ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್. ಇವರೇ ನೋಡಿ ನಮ್ಮ ಡ್ರೈವರು, ತುಂಬ ಒಳ್ಳೆಯವರು. ಏನು ಕೇಳಿದ್ರು ಆನ್ಸರ್ ಮಾಡ್ತಿದ್ರು, ಎಲ್ಲ ಚೆನ್ನಾಗಿ ಗೈಡ್ ಮಾಡಿದ್ರು. ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಯಾರಾದರೂ ಹೋಗೋದಿದ್ರೆ. ದನ ತೀಸಪ್ತಿದ್ದೀರಿ ನೋಡಿ ಫ್ರೆಂಡ್ಸ್. ನಮ್ಮ ಡ್ರೈವರು ಕೇರಳಾಸ್ ಲಾರ್ಜೆಸ್ಟ್ ಜಿಪ್ ಲೈನ್ ಇದೆ, ಟ್ರೈ ಮಾಡ್ತೀರಾ ಅಂತ ಕೇಳಿದ್ರು. ನಾವು ಅದು ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಓಕೆ ಅಂದ್ವಿ. ನಮ್ಮ ಜಿಪ್ ಲೈನ್ ಎಕ್ಸ್ಪೀರಿಯನ್ಸ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಟೇಕ್ ಕೇರ್, ಬಾಯ್.